ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಅವರು ನನ್ನ ತಾಯಿ ಇದ್ದ ಹಾಗೆ ಮನೆಯವರೆಲ್ಲ ಅವ್ರ ವಿರುದ್ಧ ತಿರುಗಿ ಬಿದ್ದು ಅವರು ಒಂಟಿಯಾಗಿರೋ ಕಾರಣ ಅವ್ರ ಬೆಂಬಲಕ್ಕೆ ನಾನು ಅವ್ರ ಜೊತೆಗಿದ್ದೀನಿ, ಇಲ್ಲ ಅಂದರೆ ನಾನು ಒಂಟಿಯಾಗೆ ಇಡೀ ಸೀಸನ್ ಆಡ್ಕೊಂಬಂದಿರೋದು ಅಂತ ನಿನ್ನೆ ಧ್ರುವ್ ಅವರು ಹೇಳಿದರು. ಆದರೆ ಬೆಂಕಿ ಜೊತೆ ಸರಸ ಆಡಿದ್ರೆ ಅದು ಸುಡದೆ ಬಿಡೋದಿಲ್ಲ ಅನ್ನೋ ಕಹಿ ಸತ್ಯ ಈಗ ಅವ್ರಿಗೂ ಅರಿವು ಬರೋ ಹಾಗೆ ಮನೆಯ ಪೂಜೆಗೆ ಉಪಯೋಗಿಸೋ ಹೂವಿನ ವಿಚಾರದಲ್ಲಿ ಅಶ್ವಿನಿ ಅವ್ರ ಜೊತೆಗಿನ ಮನಸ್ತಾಪದ ಮೂಲಕ ಆಗಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಅಶ್ವಿನಿ ಅವರ ಕಾಟ ಸಹಿಸದೆ ಮನೆಯವರೆಲ್ಲ ದೂರ ಸರಿದ ಹಾಗೆ ಈ ಅಮ್ಮ ಮಗನ ಜೋಡಿ ಕೂಡ ದೂರ ಆಗತ್ತಾ ಅನ್ನೋ ಪ್ರಶ್ನೆ ಈಗ ವೀಕ್ಷಕರಲ್ಲಿ ಮೂಡಿದೆ. ಇಲ್ಲಿ ಧ್ರುವ್ ಅವ್ರ ಜೊತೆ ಅಶ್ವಿನಿ ಅವರು ಜಗಳ ಆಡ್ತಿರೋದು ನೋಡಿ ಗಾರ್ಡನ್ ಏರಿಯಾದಲ್ಲಿರೋ ಗಿಲ್ಲಿ ಹಾಗೂ ಇತರೆ ಸ್ಪರ್ಧಿಗಳೆಲ್ಲ ಶಾಕ್ನಲ್ಲಿ ಇದ್ದಾರೆ. ಆಗ ಅಲ್ಲಿಗೆ ಬಂದಿರೋ ಧ್ರುವ್ನ ಯಾವ ವಿಚಾರಕ್ಕೆ ಜಗಳ ಆಗಿದೆ ಅಂತ ವಿಚಾರಿಸ್ತಾ ಇದ್ದಾರೆ ಗಿಲ್ಲಿ. ಪೂಜೆ ಹೂವಿನ ವಿಚಾರಕ್ಕೆ ಜಗಳ ಆಗಿದ್ದನ್ನ ಧ್ರುವ್ ಅವರು ವಿವರಿಸಿ ಕಣ್ಮುಂದೆ ಆಗ್ತಿರೋದನ್ನ ನೋಡಿಕೊಂಡು ಸುಮ್ಮನಿರಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಕೇಳಿ ಇನ್ನೂ ಬೇಜಾರಾಯಿತು. ಎಲ್ಲೋ ನಿನ್ನ ವೀಕ್ನೆಸ್ನ ಅವ್ರಿಗೆ ಬಿಟ್ಕೊಟ್ಟಿದ್ಯಾ ಅಂತ ಗಿಲ್ಲಿಯವ್ರು ಹೇಳಿದಾಗ ನಾನು ಫೂಲ್ ಅಲ್ಲ ಅಂತ ತಮ್ಮ ಕೈಗೆ ಹತಾಶೆನಲ್ಲಿ ತಾವೇ ಹೊಡ್ಕೋತಾ ಇದ್ದಾರೆ ಧ್ರುವ್ ಅವರು. ಅವರೊಬ್ಬರೇ ಇದ್ದಾಗ ಎಮೋಷ್ನಲ್ ಸಪೋರ್ಟ್ ಕೊಟ್ಟಿದ್ದೆ ಧ್ರುವ್ ಅಂತ ರಘು ಅವರು ಹೇಳಿದ್ರೆ ಆ ಮಾತಿಗೆ ಕೈ ಜೋಡಿಸಿರೋ ಗಿಲ್ಲಿಯವರು ಅದೇ ಉರಿತಾ ಇರೋದು. ಅವ್ರ ಸಹವಾಸಕ್ಕೆ ಹೋಗಬೇಡ, ನಿನ್ನ ಪಾಡಿ ನೀನು ಇದ್ಬಿಡು ಅಂತ ಸಲಹೆ ಕೊಟ್ಟರೆ ಹಿಂದೆ ಆಗಿರೋದು ಈಗ ಆಗ್ತಿರೋದು ಮುಂದೆ ಆಗಲಿರೋದು ಎಲ್ಲ ಕೂಡ ಒಳ್ಳೆಯದಕ್ಕೆ ಅಂತ ಒಳ್ಳೆ ವೇದಾಂತಿ ಥರ ಮಾತಾಡ್ತಾ ಇದ್ದಾರೆ ಧ್ರುವ್ ಅವರು. ಅಶ್ವಿನಿ ಅವರ ವಿಚಾರದಲ್ಲಿ ಕಾವ್ಯ ಅವರು ಸರಿಯಾಗಿ ನಾಯಿಬಾಲ ಡೊಂಕೋ ಅವ್ರು ಯಾವತ್ತೂ ಬದಲಾಗಲ್ಲ ಅಂತ ಈ ಮುಂಚೆನೆ ಹೇಳಿದ್ರು. ಅದನ್ನ ಧ್ರುವ್ ಅವರು ತಪ್ಪಾದ ಸಮಯದಲ್ಲಿ ಕಷ್ಟಪಟ್ಟು ಈಗ ತಿಳ್ಕೊತಾ ಇದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ಅಶ್ವಿನಿ ಅವರು ನಿನ್ನೆ ಟಾಸ್ ನಲ್ಲಿ ಧ್ರುವ್ ಅವ್ರ ಜೊತೆ ಕೊಟ್ಟ ಪ್ರದರ್ಶನ, ಅವ್ರು ತೋರಿಸಿದ ಚಾಣಾಕ್ಷತನ ಇಡೀ ಮನೆ ಅವ್ರ ವಿರುದ್ಧ ಇದ್ರು, ಅವಮಾನ ಮಾಡ್ತಿದ್ರು, ಅದನ್ನ ಎದುರಿಸಿ ನಿಂತಿದ್ದು ಖಂಡಿತ ಅವರಿಗೆ ಸೀಸನ್ ಕೊನೆಯಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಬೆಂಬಲನ ಹುಟ್ಟು ಹಾಕಿದ್ರು ಕೂಡ ಅವರು ಈ ರೀತಿ ತಮ್ಮ ಹಳೆ ಚಾಳಿ ಬಿಡದೆ ಧ್ರುವ್ ಅವ್ರ ಜೊತೆಗೂ ಅದೇ ಮನಸ್ಥಿತಿ ಪ್ರದರ್ಶನ ಮಾಡಿದ್ರೆ ಅವರ ಈ ಎಲ್ಲ ಶ್ರಮ ಮತ್ತೆ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗಾಗೋದು ಖಂಡಿತ. ಇನ್ನು ನಿನ್ನೆ ನೀರೆರಚೋ ಟಾಸ್ನಲ್ಲಿ ಪ್ರೊಮೋದಲ್ಲಿ ತೋರಿಸಿದಷ್ಟು ಭೀಕರವಾಗಿ ರಘು ಮತ್ತು ರಾಶಿಕಾ ಅವರು ಅಶ್ವಿನಿ ಮತ್ತು ಧ್ರುವ್ ಅವರಿಗೆ ಹೊಡೆದ್ರು ಅಂತ ನಮಗೆ ಅನಿಸ್ಲಿಲ್ಲ. ಧ್ರುವ್ ಅವರು ಆ ಥರ ಹೊಡಿಬಾರ್ದು ಅಂತ ಬರೆದಿದ್ದಾರೆ ಅಂತ ಪ್ರೊಮೋದಲ್ಲಿ ಹೇಳಿದ ಕಾರಣ ಈ ಸತಿ ಬೇರೆ ಏನಾದರೂ ಹೊಸ ನಿಯಮ ತಂದಿರ್ಬೋದು ಅಂತ ನಾವು ಅನ್ಕೊಂಡ್ವಿ. ಆದರೆ ರಾಶಿಕಾ ಹಾಗೂ ರಘು ಶಾಂಪೂ ಉಪಯೋಗಿಸಿದ್ ಬಿಟ್ರೆ ರೂಲ್ಸ್ ಪ್ರಕಾರನೇ ನೀರನ್ನು ಎರಚಿದ್ರು ಅನ್ನೋದು ನಮ್ಮ ಅನಿಸಿಕೆ. ಆದರೆ ಅಶ್ವಿನಿ ಅವರು ಚಾಣಾಕ್ಷತನದಿಂದ ಎಣ್ಣೆನ ರಘು ಅವರ ಕೈಗೆ ಮತ್ತು ಕಾಲು ಬಳಿ ಉಪಯೋಗಿಸಿ ಅವರನ್ನ 70 ನಿಮಿಷಕ್ಕೆ ಆಚೆ ಬರೋ ಹಾಗೆ ಮಾಡಿದ್ರೆ ರಘು ಮತ್ತು ರಾಶಿಕಾ ತಮ್ಮ ತಲೆ ಉಪಯೋಗಿಸದೆ ಬರೀ ಭುಜಬಲ ಉಪಯೋಗಿಸಿ ಟಾಸ್ನ ಬಿಟ್ಕೊಟ್ರು ಅಂತ ಅನಿಸ್ತು. ಟಾಸ್ನಲ್ಲಿ ಸೋತಿದ್ದಕ್ಕಿಂತ ರಾಶಿಕಾ ಅವರು ತಮ್ಮ ಬಾಯನ್ನ ಲಗಾಮಿಲ್ಲದೆ ಬಳಸಿ ಈ ಸೀಸನ್ ಇಂದ ಆಚೆ ಹೋಗೋಕೆ ಏನೆಲ್ಲ ಬೇಕೋ ಅದನ್ನ ಈ ಟಾಸ್ ಸಮಯ ಮಾಡಿದ್ರು ಅಂತ ಅನಿಸ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.